ಮನೇಲಿದ್ದಾಗ ನಾನು ಮಾಡೋ ಒಂದು ಕೆಲಸ ಅಂದರೆ ಬೆಳಗ್ಗೆನೇ ಎದ್ದು ಜಾಗಿಂಗ್ ಹೋಗೋದು. ನನಗೆ ಯಾರು ಜೊತೆಗೆ ಬರಬೇಕು ಅಂತಿಲ್ಲ ಅಥವಾ ಅಲ್ಲಿ ಯಾರೋ ಇರಬೇಕು ಅಂತಿಲ್ಲ. ನಾನೇ ನನಗೆ ಸೆಲ್ಫ್ ಮೋಟಿವೇಟ್ ಬೆಳಗ್ಗೆನೇ ಹೋಗಿ ಜಾಗಿಂಗ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಬಂದ ತಕ್ಷಣ ನಮ್ಮ ಮನೇಲಿರೋ ಪೆಟ್ಗಳು ಹೇಗೆ ಆಟ ಆಡ್ತದೆ. ಇದು ಎರಡೂ ಒಟ್ಟಿಗೆ ಬಂದಿದ್ದು, ಅದು ಪ್ರೀತಿ ಮಾಡ್ತಾ ಇರೋದು, ಆ್ಯಕ್ಚುಲಿ ಕಚ್ತಾ ಇಲ್ಲ ಅದು. ನಾನು ಎಷ್ಟೇ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಈ ಪಪ್ಪಿ ರಂಗೋಲಿನೆಲ್ಲ ಹಾಳು ಮಾಡುತ್ತೆ. ಏನು ಮಾಡೋಕ್ಕಾಗತ್ತೆ. ನಾನು ಸಖತ್ತಾಗಿ ಬಿಡಿಸಿದ ದಿನ ಅಂತೂ ಫಸ್ಟ್ ಹಾಳು ಮಾಡ್ತಾಳೆ. ಹೋಗಿ ಮಧ್ಯದಲ್ಲೇ ಕೂತ್ಕೊಳ್ಳೋದು ಇವಳು. ಈ ಥರ ರಂಗೋಲಿ ಬಿಡಿಸೋದಂತೂ ಇತ್ತೀಚೆಗೆ ಅಬ್ಸೆಷನ್ ಆಗೋಗ್ಬಿಟ್ಟಿದೆ. ಚುಕ್ಕಿ ಬಿಟ್ಟು ಅದರಲ್ಲಿ ಎಳೆ ರಂಗೋಲಿ ಬಿಡೋದು ಒಂಥರ ಬ್ರೈನ್ ಸ್ಟಾರ್ಮಿಂಗ್ ಇದು. ಒಂದೊಂದು ದಿನ ಸ್ವಲ್ಪ ಜಾಸ್ತಿ ಮೋಟಿವೇಟ್ ಆದಾಗ ಜಾಗಿಂಗ್ ಕೂಡ ಮಾಡ್ಕೊಂಡು ಬಂದು ಮನೇಲೂ ಎಕ್ಸಸೈಸನ್ನು ಮಾಡ್ತೀನಿ. ಮನೇಲಿದ್ದಾಗ ಇದು ಎಲ್ಲನೂ ಖಂಡಿತವಾಗ್ಲೂ ಮಾಡ್ತೀನಿ. ದೀಸ್ ಆರ್ ದ ಫ್ಯೂ ಎಕ್ಸಸೈಸಸ್ ನಾನು ಮನೇಲಿ ಮಾಡೋದು. ಐ ಆಮ್ ನಾಟ್ ಅ ಜಿಮ್ ಗರ್ಲ್. ನಾನು ಲೈಫಲ್ಲಿ ಜಿಮ್ಮಿಗೆ ಹೋಗಿಲ್ಲ, ಬಟ್ ಚಿಕ್ಕ ವಯಸ್ಸಿಂದನೂ ಜಾಗಿಂಗ್ ಹೋಗ್ತೀನಿ, ಮನೇಲಿ ಬಂದು ಎಕ್ಸಸೈಸ್ ಮಾಡ್ತೀನಿ. ಹಾಗೆ ಸೂರ್ಯ ನಮಸ್ಕಾರ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ಒಂದು 10 ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾವಾಗಲೂ ನಾನು ಅಡುಗೆ ಮಾಡೋದನ್ನು ನೋಡಿರ್ತೀರಾ. ಬರೀ 3 ಹೊತ್ತು ತಿಂತಾ ಇರ್ತಾಳ ಅಂತ ಅಂದ್ಕೋಬೇಡಿ. ಐ ಡೂ ಎಕ್ಸಸೈಸ್ ಎವ್ರಿ ಡೇ. ಎಷ್ಟೇ ತಿಂದರೂ ಅದನ್ನು ಕರಗಿಸೋದು ತುಂಬಾ ಮುಖ್ಯ. ಕೀಪಿಂಗ್ ಯೋರ್ ಬಾಡಿ ಫಿಟ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಕೆಲವೊಂದು ಎಕ್ಸಸೈಸಸ್ನ ಎವ್ರಿ ಡೇ ಮಾಡ್ತೀನಿ. ಒಂದು 30 minutes ಫಾರ್ ಯುವರ್ ಸೆಲ್ಫ್ ಈಸ್ ವೆರಿ ಮಚ್ ನೆಸೆಸರಿ. ಆಗಿಲ್ಲ ಅಂದರೂ ನಾನು ಮ್ಯಾಕ್ಸಿಮಮ್ 20 minutes ಅಂತೂ ಮಾಡೇ ಮಾಡ್ತೀನಿ. ಬಿಕಾಸ್ ಕೆಲವೊಂದು ಸತಿ ಟೈಮ್ ಇರಲ್ಲ, ಲೇಟಾಗಿ ಎದ್ದು ಬಿಟ್ಟಾಗ ಟೈಮ್ ಆಗೋಗ್ಬಿಡತ್ತೆ. ಬಟ್ ಎಸ್, ಟೈಮ್ ರುಟೀನನ್ನು ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಮಚ್ ಈಸಿ. ಹಾಗೆ ನಾನು ಎವ್ರಿ ಡೇ 20 to 30 minutes ಐ ವಿಲ್ ಡೆಫಿನೆಟ್ಲಿ ಡೂ. ನಾನು ಮನೇಲಿದ್ದಾಗ ಒಂದು 4-5 ರೌಂಡು ಜಾಗ್ ಮಾಡಿ ಅಲ್ಲೇ ಎಕ್ಸಸೈಸ್ ಮಾಡಿ ಬರ್ತೀನಿ. ಇಫ್ ನಾಟ್, ನಾನು ಮನೇಲಿದ್ದರೆ ಈ ಎಲ್ಲ ಎಕ್ಸಸೈಸಸ್ನೂ ಮಾಡ್ತೀನಿ. ಮನೇಲಿದ್ದಾಗಂತೂ ಜಾಗಿಂಗ್ ಹೋಗಿ ಬಂದು ರಂಗೋಲಿ ಬಿಡಿಸೋದು ಇಸ್ ಮೈ ಫೇವರೇಟ್. ಜಾಗನ ಎಕ್ಸಸೈಸ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಎಕ್ಸಸೈಸ್, ಈವ್ನಿಂಗಲ್ಲಿ ಚಿಲ್ ಮಾಡೋಕ್ಕೆ. ಇಲ್ಲಿ ಆ್ಯಕ್ಚುಲಿ ಹ್ಯಾಂಗಿಂಗ್ ಇದು ಬರುತ್ತೆ, ನಾನು ಏನಂತಾರೆ ಅದಕ್ಕೆ, ಬುಟ್ಟಿ ಅಥವಾ ಉಯ್ಯಾಲೆ, ವಾಟ್ ಎವರ್ ಇಟ್ ಇಸ್, ಅದಿದೆ. ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಬೇಕಂದಾಗ ಮಾತ್ರ ಹಾಕ್ಕೊಳ್ತೀನಿ. ಅದರ್ವೈಸ್ ನಾನು ಹಿಂಗೆ ಎಕ್ಸಸೈಸ್ ಡೈಲಿ ಮಾಡೋದ್ರಿಂದ ಅದನ್ನು ತೆಗೆದು ಇಲ್ಲೇ ಪಕ್ಕಕ್ಕೆ ಇಟ್ಟಿರ್ತೀನಿ ಅಷ್ಟೇ. ಇವತ್ತು ಸ್ವಲ್ಪ ಜಾಸ್ತಿನೇ ಎಕ್ಸಸೈಸ್ ಮಾಡಿಬಿಟ್ಟಿದ್ದೀನಿ. ಆ್ಯಸ್ ಲೈಕ್ ನಾನು ಮನೇಲಿರೋದ್ರಿಂದ ಇವತ್ತು ಒಂದು ಸ್ವಲ್ಪ ದಿನ ರಜಾ ಇದೆ. ಸೊ ಐ ಆಮ್ ಅಟ್ ಹೋಮ್. ಸೊ ಮನೇಲಿದ್ದಾಗ ಸ್ವಲ್ಪ ಜಾಸ್ತಿ ಎಕ್ಸಸೈಸ್ನ ಮಾಡ್ತೀನಿ. ಹಾಗೆ ಒನ್ ಮೋರ್ ಥಿಂಗ್, ಐ ಆಮ್ ಟ್ರೈಯಿಂಗ್ ಲೈಕ್ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ. ದಿಸ್ ವಿಲ್ ಬಿ ಮೈ ಫಸ್ಟ್ ಡೈಲಿ ವ್ಲಾಗ್. ಐ ಆಮ್ ಟ್ರೈಯಿಂಗ್. ಹೇಗಾಗತ್ತೆ, ನಿಮ್ಗೆ ಇಷ್ಟ ಆಗತ್ತಾ, ಚೆನ್ನಾಗಿರತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಕೂಡ ಗೊತ್ತಾಗತ್ತೆ. ಎಸ್, ಒನ್ ಮೋರ್. ಜನರಲಿ ಈ ಸ್ಪೋರ್ಟ್ಸ್ದು ಮತ್ತು ಶೂಸ್ ಆ ಥರದ್ದೆಲ್ಲ ನಾನು HRX ಅಲ್ಲೇ ತೊಗೋತೀನಿ, ಮಿಂತ್ರಾಯಿಂದ. ಈ ಸತಿ ಒಂದು ಕ್ಯಾಶುವಲ್ ಶೂ ತೊಗೊಂಡಿದ್ದೀನಿ. ದಿಸ್ ಇಸ್ ಆಲ್ಸೋ ಫ್ರಮ್ HRX. ಈ ಥರ ಪ್ಯಾಟರ್ನ್ ಶೂ, ಕ್ಯಾಶುವಲ್ ಶೂ ನನ್ನ ಹತ್ರ ಇತ್ತು ಮುಂಚೆನೆ, ಒಂದು ಗೋಲ್ಡ್ ಕಲರ್ ಶೇಡಲ್ಲಿ. ಅದು ಹೇಗೋ ಮಿಸ್ಪ್ಲೇಸ್ ಆಗೋಯ್ತು. ಅವಾಗಿಂದ ನನಗೆ ಈ ಥರದ್ದು ಬೇಕಾಗಿತ್ತು. ಸೊ ಇದು HRX ಅಲ್ಲಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಸೈಜು, ಡಿಸೈನ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಐ ಲೈಕ್ ಇಟ್. ಫೀಲ್ ಕೂಡ ಚೆನ್ನಾಗೇ ಇದೆ ಫಾರ್ ದ ಪ್ರೈಸ್. ಫಾರ್ ದಿಸ್ ಐ ಪೇಡ್ 2000. ನಾನು ಆರ್ಡ್ರ್ ಆದರೆ ವೇರಿ ಆಗ್ತಾನೆ ಇರುತ್ತೆ ಪ್ರೈಸ್ ಎಲ್ಲ. ಸೊ ಆರ್ಡ್ರ್ ಮಾಡಿದ್ಮೇಲೆ ಇಟ್ ವಾಸ್ ಫಾರ್ 1800 ಆಲ್ಸೋ. ಸೊ ಎನಿವೇಸ್, ನನಗೆ ಆರ್ಡ್ರ್ ಮಾಡಬೇಕು ಅನ್ನಿಸಿದಾಗ ಮಾಡಿಬಿಟ್ಟೆ. ಇಲ್ಲ ಅಂತಂದರೆ ಅದು ಸುಮ್ಮನೆ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಸೊ ದಿಸ್ ಈಸ್ ಮೈ ನ್ಯೂ ಶೂ. ನಂದು ಜಾಗಿಂಗ್ ಶೂ HRX ಅಲ್ಲೇ ಇದೆ. ಆಲ್ ಮೈ ಸ್ವಿಮ್ಮಿಂಗ್ ಡ್ರೆಸ್ಸು HRX ಇದೆ. ಎಕ್ಸಸೈಸ್ ಟೀ ಶರ್ಟ್, ಶಾರ್ಟ್ಸ್ ಎಲ್ಲ HRX ಇದೆ. ಸೊ ಇದನ್ನು HRX ತರಿಸೋಣ ಅಂತ ತರಿಸಿದ್ದೀನಿ. ಯಾ, ಎವ್ರಿ ಡೇ ತುಂಬ ಜಾಸ್ತಿ ನಡೀತೀನಿ, ಟ್ರಾವೆಲ್ ಮಾಡೋದೆಲ್ಲ ಇರುತ್ತಲ್ಲ. ಸೊ ನನಗೆ ಚಪ್ಪಲ್ ಬೇಗ ಹಾಳಾಗತ್ತೆ. ತಿಂಗ್ಳಿಗೆ ಒಂದೊಂದು ಸ್ಲಿಪ್ಪರ್
ಬೇಕು ಅಂತ ಅನ್ಸುತ್ತೆ. ಅಂದರೆ ಸ್ವಲ್ಪ ಹಳೇದಾದ ತಕ್ಷಣ ನನಗೆ ಹೊಸ ಸ್ಲಿಪ್ಪರ್ ಬೇಕು ಅಂತ ಅನ್ಸುತ್ತೆ. ಸೊ ನಂಗೆ ಬೋರ್ ಆಗೋಗ್ಬಿಟ್ಟಿತ್ತು. ತಿಂಗಳ ಯಾರಿಗೂ ಚಪ್ಪಲ್ ಶಾಪಿಂಗ್ ಮಾಡ್ತಾರೆ ಅಂತ ಒಂದು ಒಳ್ಳೆ ಶೂ ತೊಗೊಳ್ಳೋಣ ಅಂತ ಈ ಸತಿ ಒಂದು ಕ್ಯಾಶುವಲ್ ಪೂಮಾ ಶೂ ತೊಗೊಂಡಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಪೂಮಾ. ಕಂಫರ್ಟೇಬಲ್, ಹಾಕೊಂಡಾಗ ತುಂಬ ಲೈಟ್ ವೇಟ್, ಹಾಗೆ ಐ ಕಾಂಟ್ ಟೆಲ್ ಯು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಐ ಮೀನ್ ಅಫ್ಕೋರ್ಸ್ ಇಟ್ಸ್ ಪೂಮಾ. ಇನ್ನಾದಮೇಲೆ ಅಟ್ಲೀಸ್ಟ್ ನಾನು ಇದನ್ನು ಒಂದು 6 months ಆದರೂ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ದಿಸ್ ಈಸ್ ಫಾರ್ ಎವ್ರಿ ಡೇ. ಐ ವಾಂಟ್ ಬಿ ಮೋರ್ ಕಂಫರ್ಟಬಲ್ ಎವ್ರಿ ಡೇ ದ್ಯಾನ್ ಸ್ಟೈಲಿಶ್. ಸೊ ಐ ಬಾಟ್ ದಿಸ್. ದಿಸ್ ಇಸ್ ರಿಯಲಿ ವೆರಿ ಗುಡ್. ದಿಸ್ ಇಸ್ ಪೂಮಾ ಸಾಫ್ಟ್ ಫೋಮ್, ಆಪ್ಟಿಮಲ್ ಕಂಫರ್ಟ್ ಅಂತೆ. ರಿಯಲಿ ವರ್ತ್ ದ ಪ್ರೈಸ್, ರಿಯಲಿ ವರ್ತ್. ಒಂದು 9 ಗಂಟೆವರೆಗೂ ಐ ಸ್ಪೆಂಡ್ ಟೈಮ್ ಹಿಯರ್. ಆಮೇಲೆ ಬ್ರೇಕ್ಫಾಸ್ಟ್. ಆ್ಯಂಡ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ನಾನು ಲೈಟಾಗೇ ಇಡ್ತೀನಿ. ಲೈಕ್ ಬ್ರಾಕ್ಲಿ ಪನೀರ್ ಫ್ರೈ, ಅಥವಾ ಸಮಥಿಂಗ್ ಫ್ರೂಟ್ ಜ್ಯೂಸ್, ಅಥವಾ ಸಮಥಿಂಗ್, ಅಥವಾ ನಮ್ಮಮ್ಮ ಏನು ಅವಲಕ್ಕಿ ಮಾಡಿರ್ತಾರೆ ಅದು, ಅಥವಾ ಉಪ್ಪಿಟ್ಟು, ಜಾಸ್ತಿ ತರಕಾರಿ ಹಾಕಿ ಉಪ್ಪಿಟ್ಟು. ದ್ಯಾಟ್ಸ್ ಆಲ್ ಐ ಡೂ. ಬ್ರೇಕ್ಫಾಸ್ಟಿಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಇಲ್ಲಾಂದರೆ ಎವ್ರಿ ಡೇ ಅಂತೂ ನಾನು ಕಾರ್ನ್ಫ್ಲೇಕ್ಸ್ ವಿತ್ ಫ್ರೂಟ್ಸ್, ನಟ್ಸ್ ಎಲ್ಲ ಹಾಕಿ ತಿಂತೀನಿ. ಐ ಥಿಂಕ್ ಫ್ಯಾನ್ಸಿ ವೆನ್ ಇಟ್ ಕಮ್ಸ್ ಟು ಲಂಚ್ ಆ್ಯಂಡ್ ಡಿನ್ನರ್. ಮನೆಗೆ ಕಾರ್ಪೆಟ್ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಸುಮಾರು ಕಡೆ ಹೋಗಿದ್ದೀನಿ. ಇವತ್ತು ಹೋಗ್ತಾ ಇರೋ ಜಾಗ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು. ರೀಸನೇಬಲ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಕೂಡ ಸಿಗುತ್ತೆ. ಅಂದರೆ ಇದು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಇದಿರೋದು ಚಾಮರಾಜಪೇಟೆಯಲ್ಲಿ. ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಲೊಕೇಟ್ ಮಾಡ್ಬೋದು ಇದನ್ನು. ಐ ಫೈನಲಿ ರೀಚ್ ಮೈ ಡೆಸ್ಟಿನೇಷನ್. ಇಟ್ ಇಸ್ ಆ್ಯಕ್ಚುಲಿ ವೆರಿ ನಿಯರ್. ನಾನು ಎಲ್ಲೋ ಇದೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಕೂಲ್. ಇಲ್ಲಿ ಬರೀ ಕಾರ್ಪೆಟ್ ಅಲ್ಲ, ಹೊಸೈರೀಸ್ ಏನು ಬೇಕು ಎಲ್ಲ ಸಿಗುತ್ತೆ. ಟಾಯ್ಲೆಟರೀಸ್, ಹೊಸ ಮನೆಗೆ ನೀವೇನಾದರೂ ತೊಗೊಳ್ಬೇಕು ಅಂತಿದ್ರೆ ಯು ಗೆಟ್ ಎವ್ರಿಥಿಂಗ್ ಹಿಯರ್ ಇನ್ ಅ ರೀಸನೇಬಲ್ ಪ್ರೈಸ್. ರೀಸನೇಬಲ್ ಅಂದರೆ ತುಂಬಾ ಕಡಿಮೆ ಅಂತಲ್ಲ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ ಕ್ವಾಲಿಟಿಗೆ ಪ್ರೈಸ್ ಈಸ್ ಓಕೆ. ನಮ್ಮಮ್ಮನ ಕೇಳಿದ್ರೆ ಇದನ್ನು ಕಾಸ್ಟ್ಲಿ ಅಂತಲೇ ಅಂತಾರೆ, ಬಟ್ ಫಾರ್ ಮೀ ದಿಸ್ ಈಸ್ ಓಕೆ. ವೆರಿ ಹ್ಯೂಜ್. ಓಕೆ, ಮೇ ಬಿ ಈ ಸೈಜ್ ಸಾಕು. ಹಾಂ ಹಾಂ. ಇದು ಬೇಸಿಕ್ ಪ್ರೈಸ್ ಏನು? ಇದು ಸ್ಟಾರ್ಟಿಂಗ್ 8,000 ಇದೆ, ಮತ್ತೆ 5,300 ಇದೆ. ಆಫ್ಟರ್ ಡಿಸ್ಕೌಂಟ್ 3-4 ಎಲ್ಲ ಸಿಗುತ್ತೆ. ಡಿಸೈನ್ಸ್ ನಿಮ್ಗೆ ಯಾವ ಥರ ಮೆಟೀರಿಯಲ್ ಬೇಕು? ಯಾವುದು ವಾಶಿಗೆ ಈಸಿ ಆ ಥರ? ವಾಶ್ ಯಾವುದಿಲ್ಲ, ಎಲ್ಲ ಡ್ರೈ ಕ್ಲೀನ್ ಮಾಡಬೇಕು. ಎಲ್ಲ ಡ್ರೈ ಕ್ಲೀನ್. ಇದೆಲ್ಲ ಏನು ಸೈಜ್ ಇದು? 8x11. 8x11, ವೆರಿ ಹ್ಯೂಜ್. 2x5 2x5. ಬಿಸೈಡ್ ಬೆಡ್ ಹಾಕ್ತಾರೆ. ವೆಲ್ವೆಟ್, ಐ ವಾಂಟ್ ವೆಲ್ವೆಟ್. ವೆಲ್ವೆಟ್ ಇದೆ ಆ ಸೈಜಲ್ಲಿ? ಈ ಸೈಜ್ ವೆಲ್ವೆಟ್ ಇರಾನಿ ಇದೆ, ವೆಲ್ವೆಟ್ ಇಲ್ಲ. ಅದೇನು ಡಿಸೈನು ನೀವು ತೋರಿಸಿದ್ದೀರಲ್ಲ, ಅದೇನು ಡಿಸೈನು? ನಾರ್ಮಲ್ ಕಾರ್ಪೆಟ್ ಥರ. ಓಕೆ. ಇರಾನಿ ಅಂದರೆ ಲೈಕ್ ಈ ಥರ ಅಲ್ವಾ? ಅದಲ್ಲ. ಹಾಂ, ಡಿಸೈನ್ ಬೇಡ, ಈ ಥರ ಕಂಟೆಂಪ್ರರಿ ಸ್ಟೈಲಲ್ಲಿರೋದು ಬೇಕು. ಮತ್ತೆ ಈ ಥರ ಇದ್ರೂ ಓಕೆನಾ? ಇದು ಡಿಜಿಟಲ್ ಬರುತ್ತೆ, ಡಾರ್ಕ್ ಟು ಲೈಟ್ ಚೇಂಜ್ ಆಗುತ್ತೆ. ಈ ಕಡೆ ಒಂದು ಕಲರ್, ಈ ಕಡೆ. ಓ ನೈಸ್, ಇದು ಚೆನ್ನಾಗಿದೆ. ಇದು ನಿಮಗೆ ಕಲರ್ ಸಿಗುತ್ತೆ. ಇದರಲ್ಲೂ ಕಲರ್. ಓಪನ್ ಮಾಡಿ ತೋರಿಸ್ತೀರಾ ಅದು ಡಿಜಿಟಲ್? ಬ್ಯೂಟಿಫುಲ್. ಇದಕ್ಕಿಂತ ಇನ್ನೊಂದು ಸೈಜ್ ದೊಡ್ಡದು ಯಾವುದು? 5x7. ಅದು ಓಕೆ, ಅದನ್ನು ತೋರಿಸ್ತೀರಾ? ಓ ನೈಸ್. ಇದರಲ್ಲೇ ಡಿಸೈನ್ಸ್ ತೋರಿಸಿ ನನಗೆ. ನಮ್ಮದು ಫ್ಲೋರ್ ಕಲರು ವೈಟ್ ಮತ್ತು ಬ್ರೌನ್ ಇದೆ, ಅದಕ್ಕೆ ಮ್ಯಾಚ್ ಆಗೋಗೆ ತೋರಿಸಿ. ಆ ಬ್ರೌನು ಅಲ್ಲಿದೆಲ್ಲ, ಆ ಬ್ರೌನು, ಆ ಬ್ರೌನ್ ಇದೆ. ಇಲ್ಲ, ಇಲ್ಲಿ ಈ ಬ್ರೌನ್ ಇದೆ. ವೈಟ್ ಜಾಸ್ತಿ ಇದೆ, ಬ್ರೌನ್ ಸ್ವಲ್ಪ ಕಡಿಮೆ. ಹಾಂ, ಇದು MRP ಹೇಳ್ತೀನಿ, ಕನ್ಫರ್ಮ್ ಮಾಡಿಬಿಟ್ಟು. ಓಕೆ, ಈ ಥರ ಓಕೆನಾ? ಅಂದರೆ ಕೆಳಗಿರೋದ್ರಲ್ಲೇ ತೋರಿಸಿ. ಹಾಂ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದೇ ಫೈನಲ್ ಮಾಡಿಬಿಡಿ, ಇದೇ ಇರಲಿ. ಹಾಂ, ಜಾಸ್ತಿ ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿಂದ ಹೊರಟು ನಾನು ಕರ್ನಾಟಕ ಬೇಲ್ ಹೌಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೀವೇನಾದರೂ ಇಲ್ಲಿಗೆ ಹೋಗಿಲ್ಲ ಅಂದರೆ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಿಸ್ ಪ್ಲೇಸ್.
ಚಾಮರಾಜಪೇಟೆಯಲ್ಲಿರುವಂಥ ಓಲ್ಡೆಸ್ಟ್ ಚಾಟ್ ಸೆಂಟರ್ ಇದು. OG ಬ್ಯಾಂಗ್ಳೂರಿಯನ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಕರ್ನಾಟಕ ಬೇಲ್ ಹೌಸ್ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಪುರಿಯಲ್ಲೇ ಗೊತ್ತಾಗೋಗ್ಬಿಡತ್ತೆ ಇದು ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ. ಮನೆಯಲ್ಲೇ ಮಾಡಿದ್ದಂಥ ಟೇಸ್ಟ್ ಕೊಡ್ತಾಯಿತ್ತು. ಗರಿ ಗರಿಯ ಮಸಾಲೆ ಪುರಿ ಹಾಕಿದ ಮೇಲೂ ಆ ಪುರಿ ತುಂಬ ಗರಿ ಗರಿಯಾಗಿತ್ತು. ಸೊ ಹಾಗಾಗಿ ಆ ಕ್ರಿಸ್ಪಿ ಇದ್ದಿದ್ದರಿಂದ ಮಸಾಲೆ ಪುರಿ ತುಂಬ ಚೆನ್ನಾಗಿತ್ತು ಟೇಸ್ಟು, ಮಸಾಲೆ ಟೇಸ್ಟು ಅಷ್ಟೇ. ಪಾನಿಪುರಿ ನೋಡಿ ಈ ರೀತಿ ಒಥೆಂಟಿಕ್ಕಾಗಿ ಈ ಥರನೇ ಮುಂಚೆ ಇದ್ದಿದ್ದು, ಇವಾಗ ಅದು ಚೇಂಜ್ ಆಗೋಗಿದೆ ಅಷ್ಟೇ. ಇವಾಗ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಬ್ಯಾಂಬೂ ಲೈಟನ್ನು ಹುಡ್ಕೊಂಡು. ಇದು ಕೆಂಪೇಗೌಡ ಹಾಸ್ಪಿಟ್ಲ್ ರೋಡಲ್ಲಿ ತುಂಬ ಅಂಗಡಿಗಳಿದ್ದಾವೆ ಈ ಥರ, ಅಲ್ಲಿ ಇದೆಲ್ಲ ಸಿಗತ್ತೆ. ಅವರೇ ಮಾಡಿ ಇದನ್ನು ಮಾರ್ತಾ ಇರ್ತಾರೆ. ಬ್ಯಾಂಬೋಲ್ ಏನು ಬೇಕೋ ಅದೆಲ್ಲ ಸಿಗತ್ತೆ. ಬೇಕಂದರೆ ಅವರು ನಿಮಗೆ ಮಾಡಿ ಕೂಡ ಕೊಡ್ತಾರೆ ಡಿಸೈನನ್ನು ತೋರಿಸಿದ್ರೆ. ಇಲ್ಲಿ 4-5 ಅಂಗಡಿ ಇದೆ. ಇದರಲ್ಲಿ ಒಂದು ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಎಲ್ಲ ಚೆನ್ನಾಗಿದೆ. ನನಗೇನು ಬೇಕೋ ಅದೇ ಇದೆ. ನೋಡೋಣ ಎಷ್ಟು ಪ್ರೈಸ್ ಹೇಳ್ತಾರೆ. 120 ಅಲ್ಲ 150. 120 ಅಂದರೆ ಇಲ್ಲ 150 ರೂಪಾಯಿ. 120 ಕೊಡ್ತೀನಿ. ಎಷ್ಟು ಬೇಕು? 2. 250 ರೂಪಾಯಿ ಕೊಡು. ಹಾಂ 250 ಎರಡಕ್ಕೆ. ಹಾಂ ಅದು ಕಡ್ಡಿ ಇದೆಯಲ್ಲ ಲಾಸ್ಟಲ್ಲಿ ಅದು. ಹಾಂ ಅದು. ವಾವ್ ಸೋ ನೈಸ್. ಇದೆಷ್ಟು? 700 ರೂಪಾಯಿ ಕೊಡೋದು. ನಿಮ್ಗೆ ಎಷ್ಟು ಬೇಕು? ಒಂದೇ ಇದು. ಯಾವ ಹುಡುಗ ಬರ್ತಾನೆ ತಗೊಂಡು. ಇನ್ಯಾವ್ದು ಬೇಕು? ಆಗಲ್ವಾ ತೆಗಿಯೋಕ್ಕೆ? ಸಣ್ಣ ಬುಟ್ಟಿ ಅಲ್ಲ, ಏನಕ್ಕೆ ಆಂಟಿ ಇದೆಲ್ಲ? ತಗೊಂಡೈತಾರಲ್ಲ ಬೊಕ್ಕೆ ಮಾಡೋಕ್ಕೆ. ಚೆನ್ನಾಗೇ ಕಾಣ್ತಾ ಇತ್ತಲ್ಲ. ಯಾವ ಚೆನ್ನಾಗಿದೆ? ಎಲ್ಲಿ? ಚಾಮರಾಜನಗರದವರ ನೀವೆಲ್ಲ? ಮೈಸೂರಾ? ನಮ್ದು ಮೈಸೂರು. ಓಪ್ಸ್, ಐ ಆಮ್ ಬ್ಯಾಕ್ ಹೋಮ್. ಕಾರ್ಪೆಟ್ ಶಾಪಿಗೆ ಹೋಗಿದ್ದೆ ಇವತ್ತು. ಪೂರ್ತಿ ದಿನ, ಮುಕ್ಕಾಲು ದಿನ ಅಲ್ಲೇ ಆಯಿತು. ಕಾರ್ಪೆಟ್ ಎಲ್ಲ ನೋಡ್ಕೊಂಬಂದೆ. ಸುಮಾರು 3 ವರ್ಷದಿಂದ ಹುಡುಕ್ತಾ ಇದ್ದೀನಿ ನಾನು ಕಾರ್ಪೆಟ್ನ. ಅಂದರೆ ಚೆನ್ನಾಗಿರೋ ಕಾರ್ಪೆಟ್ ಬೇಕು, ಸ್ವಲ್ಪ ಪ್ರೈಸ್ ಕಮ್ಮಿ ಇರಬೇಕು ಅಂತ. ಇಲ್ಲಿ ಚೆನ್ನಾಗಿರೋದು ಸಿಕ್ತು. ಇಷ್ಟು ದಿನಕ್ಕೆ ನಂಗೆ ಇಲ್ಲೇ ಚೆನ್ನಾಗಿರೋದು ಸಿಕ್ಕಿದ್ದು. ನಾನು ಒಬ್ಬಳೇ ಹೋಗಿದ್ದೆ, ಹಾಗಾಗಿ ಫೈನಲ್ ಮಾಡ್ಕೊಂಡು ತರಲಿಲ್ಲ. ಅಷ್ಟು 10-15 ಸಾವಿರ ಎಲ್ಲ ಕೊಟ್ಟು ತಂದು ನಮ್ಮಮ್ಮ ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಂಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಐ ಡಿಂಟ್ ಗೆಟ್ ದಿ ಕಾರ್ಪೆಟ್. ಇನ್ನೊಂದು ಸತಿ ಹೋಗಿ ತರೋಣ ಅಂತ ನೋಡ್ಕೊಂಡು ಬಂದೆ ಎಲ್ಲನೂ. ಬಟ್ ನಾನು ಬ್ಯಾಂಬೂ ಲೈಟ್ಸನ್ನು ತಂದಿದ್ದೀನಿ. ಅದನ್ನು ಇವಾಗ ಇಲ್ಲಿ ಫಿಕ್ಸ್ ಮಾಡಬೇಕು. ಬನ್ನಿ. ರಾತ್ರಿ ಊಟಕ್ಕೆ ನಮ್ಮಮ್ಮ ಅವರೆಕಾಳು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಅಕ್ಕಿ ರೊಟ್ಟಿಯನ್ನು ಮಾಡಿದ್ದಾರೆ. ಸಕ್ಕತ್ತಾಗಿರುತ್ತೆ ನಮ್ಮಮ್ಮ ಮಾಡೋ ಅಕ್ಕಿ ರೊಟ್ಟಿ. ಸೊ ಇವತ್ತಿನ ದಿನ ಈ ರೊಟ್ಟಿ ಜೊತೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.